ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ನೀವೆಲ್ಲ ಚೆನ್ನಾಗಿರ್ತೀರಾ ಅಂತ ಭಾವಿಸ್ತಾ ನಿಮ್ಮೆಲ್ಲರನ್ನು ನಿಮಗಾಗಿ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸ್ವಾಗತ ಮಾಡ್ಕೊಳ್ತಾ ಇದ್ದೀನಿ. ನನಗೆ ಆಫೀಸಲ್ಲಿ ಒಟ್ಟು 7ರಿಂದ 8 ತಿಂಗಳ ರಜಾನ ಕೊಟ್ಟಿದ್ದರು ಮಗು ಆದಮೇಲೆ. ಅದಕ್ಕೋಸ್ಕರ ನಾನೇನು ಮಾಡಿದ್ದೆ, ಇಂಡಿಯಾಗೆ ಹೋಗಬೇಕಾದ್ರೆ 2.5 ತಿಂಗಳಷ್ಟು ನಾನು ಇಂಡಿಯಾಗೆ ಹೋಗಿದ್ದೆ. ನವೆಂಬರಿಂದ ಹಿಡಿದು ಆಲ್ಮೋಸ್ಟ್ ಫೆಬ್ರವರಿ ಸ್ಟಾರ್ಟಿಂಗ್ವರೆಗೂ ಹೋಗಿದ್ದೆ. ಸೊ ಒಂದು 2.5-3 ತಿಂಗಳು ಹೋಗಿದ್ದೆ ನಾನು ಇಂಡಿಯಾಗೆ, ಇನಾ ಪಾಪು ಹುಟ್ಟಿದ ವರ್ಷ. ಆವಾಗ ನಾನು ವ್ಲಾಗ್ಸ್ ಏನಕ್ಕೆ ಅಪ್ಲೋಡ್ ಮಾಡಿರಲಿಲ್ಲ ಅಂದರೆ, ತುಂಬ ಆ ಒಂದು ಮದರ್ಹುಡ್ ಫೇಸಲ್ಲಿ ಎಲ್ಲರೂ ಹೆದರಿಸ್ತಾ ಇದ್ರು ಆಯಿತಾ, ದೃಷ್ಟಿ ಆಗುತ್ತೆ ಅದು ಇದು ಅಂತ. ಅದಕ್ಕೋಸ್ಕರ ನಾನು ಹೋಲ್ಡ್ ಆಫ್ ಮಾಡಿದ್ದೆ. ಬಟ್ ಎಲ್ಲನೂ ನಾನು ರೆಕಾರ್ಡ್ ಮಾಡಿ ಇಟ್ಕೊಂಡಿದ್ದೆ, ನಿಮಗೆ ತೋರಿಸ್ಬೇಕು. ನೀವೆಲ್ಲ ಕೇಳಿದ್ದೀರಲ್ವ ನಮ್ಮ ಅತ್ತೆ ಮನೆ ಎಲ್ಲ, ಅದಕ್ಕೋಸ್ಕರ ರೆಕಾರ್ಡ್ ಮಾಡಿದ್ದೀನಿ. ಇದು ಐ ಥಿಂಕ್ ಡೇ 1 ವ್ಲಾಗ್ ಅನಿಸುತ್ತೆ. ನಾವು ಹೋದ ತಕ್ಷಣ ನಮ್ಮತ್ತೆ ನಮಗೆ ಅಂತ ಡ್ರ್ಯಾಗನ್ ಫ್ರೂಟ್ನ ಆಗಲೇ ತೊಗೊಂಬಂದಿಟ್ಟಿದ್ರು. ಇವತ್ತಿನ ಫಸ್ಟ್ ಡೇ ವ್ಲಾಗ್ನ ನಾನು ಶೂಟ್ ಮಾಡಿದ್ದೀನಿ. ಆ್ಯಂಡ್ ಇದರಲ್ಲಿ ನಾನು ಏನೆಲ್ಲ ಮಾಡಿದೆ, ಜೆಟ್ಲಾಗಿರೋದ್ರಿಂದ ಮ್ಯಾಕ್ಸಿಮೈಸ್ ಮಾಡ್ಕೋತೀನಿ ನನ್ನ ಟೈಮ್ನ. ನೋಡಿ ఇప్పుడు ఏం చేస్తుంది తెలుసా, చేతికి ముక్క ಪೀಸ್ ಮಾಡಿ ಇಟ್ಕೊಳ್ಳು. ಅವಳು ಇಟ್ಕೊಳ್ಳೋದು ಇಷ್ಟ ಅಂತೆ ಅವ್ರಿಗೆ. ತಗೊಂಬನ್ನಿ. ಓಹ್ పాపనే తీయండి. బాగుందమ్మా ఫ్రీ డ్రాగన్ ఫ్రూట్. అయ్యో నాన్నకి ఎంత ఖుషి అవుతుంది. ఎలా తింటుంది మమ్మీ? ನಗಮ್ಮ ನೀನಾ ಅಶ್ವಿನಿ ನಕ್ಷತ್ರ ತೋರಿಸ್ತಿದ್ದ ಥರ ಮೇಲ್ಗಡೆ ನೋಡ್ತೀನಿ. చికెన్ ఈట్ మోర్. తినండి మీరు కూడా. నా మమ్మీ ఎంజిల్ గింజిల్ ಅಂತ ತಿನ್ನೋದು ಅನ್ಸುತ್ತೆ. ಸೊ ಎಷ್ಟು ಸೌಂಡ್ ಇದೆ ಅಲ್ವಾ. ನಾನು ಹೈದ್ರಾಬಾದಲ್ಲಿ ಶಾಪಿಂಗ್ ಮಾಡ್ತಾ ಇದ್ದೀನಿ ದಿವಾಲಿಗೆ. ತರುಣಿ ಅಂತ ಒಂದು ಅಂಗಡಿ ಇದೆ. ಇಲ್ಲಿ ಎಲ್ಲ ರೀತಿಯಾದ ಪಾರ್ಟಿ ವೇರ್, ವರ್ಕ್ ವೇರ್ ಎಲ್ಲ ಸಿಗುತ್ತೆ. ನಿಮ್ಗೆ ಆಚೆ ಕಡೆಯಿಂದ ಹಂಗೆ ಕಾಣಿಸುತ್ತೆ ಬರೀ ಪಾರ್ಟಿ ವೇರ್ ಅಂತ, ಬಟ್ ಆ್ಯಕ್ಚುಲಿ ವರ್ಕ್ ವೇರನ್ನು ತುಂಬ ಚೆನ್ನಾಗಿದೆ. ಈ ಅಂಗಡಿ ಇರೋದು ಹೈದ್ರಾಬಾದಲ್ಲಿ 2 ಲೊಕೇಶನ್ನಲ್ಲಿದೆ ಆಯಿತಾ. ಒಂದು ಜೂಬ್ಲಿ ಹಿಲ್ಸ್ ಆ ಕಡೆ ಇದೆ, ಆ್ಯಂಡ್ ಇನ್ನೊಂದು LB ನಗರ್ ಆ ಕಡೆ ಇದೆ. ಕರೆಕ್ಟಾಗಿ ಹೇಳಬೇಕು ಅಂದರೆ ನಮ್ಮ ಅತ್ತೆ ಮನೆ ಇರೋದು ಬೆಂಗಳೂರಲ್ಲಿ ಕಂಪೇರ್ ಮಾಡಬೇಕಂದ್ರೆ ಈ ನಾಗರಬಾವಿ ಎಲ್ಲ ಇದೆಯಲ್ವ, ಆ ಟೈಪ್ ಆಫ್ ಏರಿಯಾನಲ್ಲಿ. ಆ್ಯಂಡ್ ನಿಮಗೆ ಕೋರಮಂಗಲ ಆ ಥರ ನೈಟ್ ಲೈಫ್ ಇರೋ ಏರಿಯಾ ಬೇಕಂದರೆ ಅದು ಹೈಟೆಕ್ ಸಿಟಿ ಅಥವಾ ಜೂಬ್ಲಿ ಹಿಲ್ಸ್ ಆ ಕಡೆ ಇರುತ್ತೆ. ಆ್ಯಂಡ್ ಟೆಕ್ ಕಂಪನೀಸ್ ಕೂಡ ಆ ಕಡೆನೇ ಇದೆ ಆಯಿತಾ. ಸೊ ಈ ಒಂದು ಅಂಗಡಿನಲ್ಲಿ ನನಗೆ 2 ಪ್ರೋ ಟಿಪ್ ಇದೆ. ಬಿಕಾಸ್ ನಾನು ಇವಾಗಲೇ 2 ವರ್ಷ ಹೋಗಿ ಅಲ್ಲಿ ನಾನು ಶಾಪಿಂಗ್ ಮಾಡಿದ್ದೀನಿ. ಒಂದೇನೆಂದರೆ, ಈ ಫ್ಲೋರ್ಗೆ ಬರೋಕ್ಕೆ ಹೋಗಬೇಡಿ. ನಿಮಗೆ ಸೆಮಿ ಪಾರ್ಟಿ ವೇರ್ ಅಥವಾ ಲೈಟ್ ಪಾರ್ಟಿ ವೇರ್ ಬೇಕು ಅಂದರೆ ಫಸ್ಟ್ ಫ್ಲೋರಲ್ಲಿ ತುಂಬ ಚೆನ್ನಾಗಿದೆ ಆಪ್ಷನ್ಸ್. ಆ್ಯಂಡ್ ಆಲ್ಸೋ ಕಡಿಮೆ ರೇಟಿಗಿದೆ, 2000-3000 ರುಪೀಸ್ ಒಳಗಡೆ ಸಿಗುತ್ತೆ. ವರ್ಕ್ ವೇರ್ ಥರನೂ ಇದೆ, ಆ್ಯಂಡ್ ಯಾರ್ದಾರು ಮನೆಗೆ ಇಮಿಡಿಯೇಟಾಗಿ ಕುಂಕುಮಕ್ಕೆ ಹೋಗೋಕ್ಕೆ ಆ ಥರ ಬಟ್ಟೆನೂ ಇದೆ. ಇವ್ರೇನು ಮಾಡ್ತಾರೆ ಅಂದರೆ, ನಾವು ಬಂದ ತಕ್ಷಣ ಸೀದಾ 2nd ಅಥವಾ 3rd ಫ್ಲೋರಿಗೆ ಕರ್ಕೊಂಡು ಹೋಗ್ತಾರೆ. ಈಗ ನಾನೇನು ನೋಡ್ತಾ ಇದ್ದೀನಲ್ವ, ಇದೆಲ್ಲ ಸ್ವಲ್ಪ ಎಕ್ಸ್ಪೆನ್ಸಿವ್, 10,000 14,000 ಆ ಥರ ರೇಂಜಲ್ಲಿರುತ್ತೆ. ನನ್ನ ಶಾಪಿಂಗ್ ಸ್ಟೈಲ್ ಬಂದುಬಿಟ್ಟು, ನಾನು ಹೋದ ತಕ್ಷಣ ಫಸ್ಟ್ ಏನು ತೋರಿಸಿದ್ರಲ್ವ ಪಿಂಕ್ ಕಲರ್ದು, ನನ್ನ ಮೈಂಡಲ್ಲಿ ನಾನು ಯೋಚನೆ ಮಾಡ್ತೀನಿ ನನ್ನ ಹತ್ರ ಈ ಕಲರ್ ಇದೆಯಾ ಅಂತ. ಆ್ಯಂಡ್ ಎನಿವೇಸ್ ನನಗೆ ಆ ಥರ ಕಟ್ಟೆ ಬೇಕಾಗಿತ್ತು, ಬಿಕಾಸ್ ನನಗಿನ್ನ ಹೊಟ್ಟೆ ಎಲ್ಲ ಹೋಗಿಲ್ಲ ಅಂತ. ಸೊ ನಾನು ಫಸ್ಟ್ ಒನ್ನೇ ತೊಗೊಳಕ್ಕೆ ರೆಡಿ ಇದ್ದೆ. ನಮ್ಮ ಅತ್ತೆ ಹೇಳ್ತಾಯಿದ್ರು, ಇಲ್ಲ ಫಸ್ಟ್ ಒನ್ನೇ ತೊಗೋಬೇಡ,
ಸಿ ದ ಹೋಲ್ ಕಲೆಕ್ಷನ್ ಅಂತ. ಜನರಲಿ ನಾನು ಶಾಪಿಂಗ್ ಮೇಲೆ ಅಷ್ಟೊಂದು ಟೈಮ್ ಸ್ಪೆಂಡ್ ಮಾಡೋದೇ ಇಲ್ಲ, ಜಾಸ್ತಿ ದುಡ್ಡು ಖರ್ಚು ಮಾಡಿರ್ತೀನಿ, ಬಟ್ ನಾನು ಟೈಮ್ ಸ್ಪೆಂಡ್ ಮಾಡಿರೋದಿಲ್ಲ. ಹೋದ ತಕ್ಷಣ ಒಂದು 5 ಮಿನಿಟ್ಸಲ್ಲಿ ನಾನು ಶಾಪಿಂಗ್ ಮಾಡಿಬಿಡ್ತೀನಿ, ಇನ್ಕ್ಲೂಡಿಂಗ್ ನನ್ನ ಮದುವೆ ಶಾಪಿಂಗ್ ಕೂಡ ಅಬೌಟ್ 5 to 10 ಮಿನಿಟ್ಸಲ್ಲಿ ಮಾಡಿದ್ದೀನಿ, ಇನ್ಕ್ಲೂಡಿಂಗ್ ಬಿಲ್ಲಿಂಗ್, ಆಯಿತಾ. ಐ ಆಮ್ ನಾಟ್ ಎಕ್ಸಾಜರೇಟಿಂಗ್, ದಟ್ಸ್ ರಿಯಲಿ ಟ್ರೂ. ಆ್ಯಂಡ್ ಇವಾಗ ನಾನು ಏನು ನೋಡ್ತಾ ಇದ್ದೀನಿ, ಬ್ಲ್ಯಾಕಿಶ್ ಅಥವಾ ಪರ್ಪಲಿಶ್ ಡ್ರೆಸ್ ಇದೆಲ್ಲ, ಗ್ರೀನ್ ಲೈನ್ಸ್ ಇದೆಯಲ್ಲ, ಇದನ್ನೇ ನಾನು ತೊಗೊಂಡಿದ್ದು. 3 ಡ್ರೆಸ್ಸಸ್ ತೊಗೊಂಡೆ, ಅಬೌಟ್ 30,000 ರುಪೀಸ್ ಆಯಿತು ಅವತ್ತು. ಸೊ ಡೇ 1 ಈನಾ ಪಾಪುಗೆ ಜೆಟ್ಲಾಗಿದ್ದರಿಂದ ಅವಳು ಸಿಕ್ಕಾಪಟ್ಟೆ ನಿದ್ದೆ ಮಾಡ್ತಾಯಿದ್ಲಲ್ವ, ಅದೇ ಟೈಮಲ್ಲಿ ನಾನು ಮತ್ತು ನಮ್ಮ ಅತ್ತೆ ಬಂದುಬಿಟ್ವಿ ಶಾಪಿಂಗಿಗೆ. ಈ ಅಂಗಡಿ ಲಿಟ್ರಲಿ ನಮ್ಮ ಮನೆಯಿಂದ 10 ಮಿನಿಟ್ಸ್ ದೂರದಲ್ಲಿದೆ. ಈಗ ಡೆವಲಪಿಂಗ್ ಏರಿಯಾ, ಆಯಿತಾ, ತುಂಬ ಪಾಶ್ ಆಗಿ ಕನ್ವರ್ಟ್ ಆಗ್ತಾಯಿದೆ LB ನಗರ್. ಇವಾಗ ತುಂಬ ಒಳ್ಳೊಳ್ಳೆ ಹಾಸ್ಪಿಟಲ್ಸ್ ಬರ್ತಾಯಿದೆ, ಒಳ್ಳೊಳ್ಳೆ ಶಾಪಿಂಗ್ ಮಾಲ್ಸ್ ಬರ್ತಾಯಿದೆ, ಮೆಟ್ರೋ ಕನೆಕ್ಟಿವಿಟಿ ಸಿಕ್ಕಾಬಟ್ಟೆ ಚೆನ್ನಾಗಾಗಿದೆ. ಆಲ್ ದ ವೇ ನಮ್ಮ ಅತ್ತೆ ಮನೆಯಿಂದ ಶಿಲ್ಪಾರಾಮಂವರೆಗೂ ಒಂದೇ ಮೆಟ್ರೋನಲ್ಲಿ ಹೋಗ್ಬೋದು, ಜೂಬ್ಲಿ ಹಿಲ್ಸ್ ಕೂಡ ಹೋಗ್ಬೋದು. ಇನ್ನೊಂದು ಫನ್ ಪಾರ್ಟ್ ಏನಂದರೆ, ಹೈದ್ರಾಬಾದಲ್ಲಿ ಎಷ್ಟು ಜನ US ಬಂದಿರ್ತಾರೆ ಅಂದರೆ, ಆ್ಯಂಡ್ ನಾವು ಯಾವಾಗ ಅಂಗಡಿಗೆ ಹೋದ್ರೂ ಅಷ್ಟೇ, ನೀವು ಅಲ್ಲಿ ನೋಡ್ತಾ ಇರ್ಬೋದು, ಅಲ್ಲಿ ಬಂದಿರೋ ಒಂದು 80% ಆಫ್ ದ ಜನ US ಬಂದಿರ್ತಾರೆ, ಇಲ್ಲ ಲಂಡನ್ನಿಂದ ಬಂದಿರ್ತಾರೆ, ಆ್ಯಂಡ್ ಶಾಪಿಂಗ್ ಮಾಡ್ತಾ ಇರ್ತಾರೆ. ಸೊ ಸಿಕ್ಕಾಬಟ್ಟೆ ಬಿಲ್ ಕೂಡ ಮಾಡ್ತಾ ಇರ್ತಾರೆ. ನಾವು ಯಾವಾಗೋ ಒಂದ್ಸಲ ಶಾಪಿಂಗ್ ಮಾಡ್ತೀವಲ್ಲ, ಸಿಕ್ಕಾಬಟ್ಟೆ ಖರ್ಚು ಮಾಡ್ತಾ ಇರ್ತಾರೆ. ಶಾಪಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನನಗೆ ಒಂದು ವಿಷಯ ಗೊತ್ತಾಯಿತು, ಮೀಟರ್ ತೆಗೆದುಬಿಟ್ಟಿದ್ದಾರಂತೆ ಆಟೋಗಳಿಂದ. ಯಾವಾಗ ಅಂತ ಕೇಳಿದ್ರೆ ಓಲಾ ಊಬರ್ ಬಂದಾಗಿಂದ ಅಂತ ಹೇಳ್ತಾ ಇದ್ದಾರೆ. ಬಟ್ ನಾನು ಓಲಾ ಊಬರ್ ಇರಬೇಕಾದ್ರೂ ಹೋಗಿದ್ದೆ ಆಟೋನಲ್ಲಿ, ಗೊತ್ತಿಲ್ಲ. ಇದು ಸಖತ್ ಆಶ್ಚರ್ಯ ಅನಿಸ್ತಾ ಇದೆ ನನಗೆ. ಇವಾಗ ನಮ್ಮ ಅತ್ತೆ ಮನೆ ಕಡೆ ಒಂದು ಪ್ಯಾಟರ್ನ್ ನೋಡಿದ್ದೀನಿ, ಆಯಿತಾ. ನಾನು ಇವಾಗ ಮದುವೆ ಆಗಿ 6 years ಆಗ್ತಾಯಿದೆ. ಏನಂದರೆ, ನಾವು ಹೋಗಿದ್ದ ದಿವಸ ಇಂದ ಹಿಡ್ದು ನೆಕ್ಸ್ಟ್ 2.5 days ಒಳಗಡೆ ನಮ್ಗೆ ಯಾವಾಗ ಜೆಟ್ಲಾಗಿರುತ್ತಲ್ಲ, ಆವಾಗ ನಮ್ಮ ಫ್ಯಾಮಿಲಿ ಮೆಂಬರ್ಸು ಅಷ್ಟೇ, ದೇ ಟ್ರೈ ಟು ಮ್ಯಾಕ್ಸಿಮೈಸ್. ಅಂದರೆ ಎಲ್ಲರೂ ಬ್ಯಾಕ್ ಟು ಬ್ಯಾಕ್ ಬರ್ತಾರೆ ನಮ್ಮನ್ನ ವಿಸಿಟ್ ಮಾಡೋಕ್ಕೆ, ಬಿಕಾಸ್ ನಾವು ಹೆಂಗೂ ಎಕ್ಸ್ಟ್ರಾ ಇರ್ತೀವಿ ಅಂತ. ಅದಾದಮೇಲೆ ಏನು ಮಾಡ್ತಾರೆ, ನಮ್ಮ ಮತ್ತೆ ಒಂದು ದೊಡ್ಡ ಗೆಟ್ ಟುಗೆದರ್ ಇಟ್ಕೊತಾರೆ, ಸೊ ದಟ್ ನಾವು ಜಾಸ್ತಿ ಟ್ರಾವೆಲ್ ಮಾಡಬಾರ್ದು ಅಂತ. ಆ್ಯಂಡ್ ಯಾರ್ದಾರ ಮನೇಲಿ ಒಂದು ಫಂಕ್ಷನ್ ಇದ್ದರೆ ಅದೊಂದು ಅಟೆಂಡ್ ಮಾಡ್ತೀವಿ. ಸೊ ಜನರಲಿ ನಾವು 2 ವಾರ ಇರ್ತೀವಿ. ಈ ಸಲ ಮಾತ್ರ 1.5 ತಿಂಗಳ ಮೇಲಿದ್ವಿ. ఈనా కొత్త ఫేసెస్ అన్ని ఈనా విహాన్ అన్న విహాన్ ಬೇಬಿ 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 ಸೊ ಇವಾಗ ಇನಾನ ನಾವು ಅವರ ಮುತ್ತಜ್ಜಿ ಮತ್ತು ಮುತ್ತಾತನ ತೋರಿಸೋದಕ್ಕೆ ಕರ್ಕೊಂಡು ಬಂದಿದ್ದೀವಿ. ಎಸ್, ರಾಮ್ ಅಜ್ಜಿ ತಾತ ಇದ್ದಾರಲ್ವ, ಅವ್ರು ಇವಾಗ ಇನಾ ಪಾಪುಗೆ ಮುತ್ತಜ್ಜಿ ಮುತ್ತಾತ, ಆಲ್ಸೋ ರಾಮ್ ಮುತ್ತಜ್ಜಿ ಕೂಡ ಇದ್ದಾರೆ. ಸೊ ಇನಾಗ ಅವರು ಗ್ರೇಟ್ ಗ್ರ್ಯಾಂಡ್ ಮದರ್ ಅನಿಸುತ್ತೆ. ಅವ್ರನ್ನ ಕೂಡ ತೋರಿಸ್ತೀನಿ ಯಾವತ್ತಾದ್ರೂ ಒಂದು ದಿವಸ. ಲೆಟ್ಸ್ ಗೋ. ಫಸ್ಟ್ ಲುಕ್ ಹೆಂಗಿರುತ್ತೆ? ಆರ್ ಯು ಎಕ್ಸೈಟೆಡ್ ಇನಾ ಖುಷಿನಾ? ಅಯ್ಯೋ, ಹೋಗಿದ್ದ ದಿವಸ ನಾವು ಅಷ್ಟೇ ಸಿಕ್ಕಾಬಟ್ಟೆ ಜೋಶಲ್ಲಿರ್ತೀವಿ. ಇವಾಗ ನಾವು ಹೋಗ್ತಾ ಇರೋದು ರಾಮ್ ಚಿಕ್ಕಮ್ಮ ಅವ್ರ ಮನೆಗೆ. ಬೈ ದ ವೇ, ರಾಮ್ ಫ್ಯಾಮಿಲಿ ಎಲ್ಲರೂ ತುಂಬ ಹತ್ರದಲ್ಲೇ ಮನೆ ತೊಗೊಂಡು ಮನೆ ಮಾಡಿಕೊಂಡು ಇದ್ದಾರೆ. ಸೊ ನಾವು ಅವ್ರ ಮನೆ ಕಡೆ ಹೋದಾಗ ಎಲ್ಲ ರಿಲೇಟಿವ್ಸ್ನ ಮೀಟ್ ಮಾಡೋದು ಇಟ್ಸ್ ವೆರಿ ಈಸಿ. ಒಬ್ಬೊಬ್ರ ಮನೆಗೂ ಲೆಸ್ ದ್ಯಾನ್ 15 minutes ಅಲ್ಲಿ ಹೋಗ್ಬೋದು, ಆಟೋ, ಊಬರ್ ಆರ್ ನಮ್ಮ ಕಾರ್ ತೊಗೊಂಡೋದ್ರೂ. ಅವ್ರು ಮಲ್ಕೊಂಡಿರ್ಬೋದು, ನೋಡೋಣ. ಆದರೂ ನಿಮಗೋಸ್ಕರ ಒಂದಷ್ಟು ರಾ ಕ್ಲಿಪ್ಪಿಂಗ್ಸ್ನ ನಾನು ಆ್ಯಡ್ ಮಾಡಿದ್ದೀನಿ. హలో బాబాయ్ బాగున్నారా? హాయ్. ఇప్పుడు సాయంత్రం లేచి ఎడదానిచ్చింది. తాతయ్య ఇవ లేవలే.
ఒక్కసారి అమ్మా అక్కడ చూస్తున్నప్పుడు అది కూడా చిన్నదా అందరు తాతలు ఈయన తాత అది చేస్తున్నారు. అమ్మమ్మ మమ్మీ అమ్మమ్మ రామ్కి అమ్మమ్మ సడన్ గా ఎలా తాతమ్మ అయిపోతారు. అవుతారు కదా. అమ్మమ్మ ఉండాలి కదా. బాయ్ బాయ్. ఇంకో వెరీ గుడ్. తిన్నరా ఎప్పుడన్నా మీకు తెలుగు నేర్పుతారా? తెలుగు మాట్లాడవు. నేను మాట్లాడతా. మీరు మాట్లాడు కదా. ఇక్కడికి వచ్చినప్పుడు మా తాతయ్య కట్టడం ఫోన్లో హాయ్ తాత. చూడు అక్కడ చూడు ఎవరు నీ వెనకాల చూడు తాత తాత తాతమ్మ. అందరు దగ్గరకు వస్తుంది ఎయిర్పోర్ట్ లో వచ్చింది అయ్యో ఇంకా నవ్వుతుంది. మీరందరు నవ్వుతారు. చాలా ఇష్టము. అమ్మ గట్టి పట్టుకో ఎగురుతుంది సింపుల్ ఎగురుతుంది నిజంగా ఎగురుతుంది ఎవరమ్మా తాతమ్మ తాతమ్మ అయిపోయింది తాతమ్మ తాతమ్మ ఏనా డిడిడి మాడు డి డి డిడిడి తలకాయతో కొడతారు ఇట్లా ఇట్లా నువ్వు తలకాయ తీసుకురా డిడిడి గట్టిగా కొడుతుంది. ఓ ముత్త కొట్టి డోంట్ లిఫ్ట్. కాదు అల్లమ్మకి నువ్వు ಒಟ್ಟಿನಲ್ಲಿ ಈ ವಿಡಿಯೋನಲ್ಲಿ ನಿಮಗೆ ಗೊತ್ತಾಗುತ್ತೆ ನಾವು ಇಂಡಿಯಾಗೆ ಹೋಗೋದೇ ಮಜಾ ಆ್ಯಂಡ್ ಅಲ್ಲಿ ಎಲ್ಲರನ್ನೂ ಮೀಟ್ ಮಾಡೋದು ಇದ್ದಿದ್ದು ಮಜಾ. ಶಾಪಿಂಗ್ ಇಸ್ ಫನ್. ಇಷ್ಟೆಲ್ಲ ಆಯಿತು ಒಂದೇ ಒಂದು ದಿವಸದಲ್ಲಿ. ಮುಂದಿನ ವ್ಲಾಗ್ಸಲ್ಲಿ ತೋರಿಸ್ತೀನಿ ಏನೆಲ್ಲ ಮಾಡಿದ್ವಿ ಅಂತ. ಐ ಥಿಂಕ್ ನಾನು ಆಲ್ರೆಡಿ ಫಾರ್ಮ್ ವೀಡಿಯೋನ ಅಪ್ಲೋಡ್ ಮಾಡಿಬಿಟ್ಟಿದ್ದೀನಿ, ಯಾಕಂದರೆ ಅದು ನಾನು ಎಡಿಟ್ ಮಾಡಿ ಇಟ್ಕೊಂಡಿದ್ದೆ, ಸೊ ಅದಕ್ಕೋಸ್ಕರ ಅಪ್ಲೋಡ್ ಮಾಡಿದ್ದೀನಿ. ಈ ಸಲ ಇಂಡಿಯಾ ಹೋಗಿರೋದು ಸಿಕ್ಕಾಪಟ್ಟೆ ಸ್ಪೆಷಲ್, ಯಾಕಂದರೆ ನಾವು ಫಸ್ಟ್ ಟೈಮ್ ದೀಪಾವಳಿನ ಅಲ್ಲಿ ಸೆಲೆಬ್ರೇಟ್ ಮಾಡ್ತಾಯಿದ್ದೀವಿ ಹೈದ್ರಾಬಾದಲ್ಲಿ ವಿತ್ ಲಾಟ್ಸ್ ಆಫ್ ಫ್ಯಾಮಿಲಿ ಮೆಂಬರ್ಸ್ ಆ್ಯಂಡ್ ಮೇನ್ ಈನಾ ಪಾಪು ಇರೋದ್ರಿಂದ. ಮುಂದಿನ ವೀಡಿಯೋನಲ್ಲೆಲ್ಲ ತೋರಿಸ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.